ಅತ್ತಿ ಇವನ್ನೆಲ್ಲ ಯಾರು ತಂದ್ರು? ಹಿಂಗೆ ದಿಂಬು ಗಿಂಬು ಹಾಕಿ ಇದನ್ನೆಲ್ಲ ಯಾವಾಗ ರೆಡಿ ಮಾಡಿದ್ರತ್ತೆ? ನಾನು ನೋಡೇ ಇಲ್ಲ. ನೀನು ಆಟ ಆಗಿದ್ದ ಅನ್ಸುತ್ತೆ ಅವ್ರ ರೂಮ್ನಾಗ ಹಂಗ. ಅವಾಗ ಇವರು ಅತ್ತ ಆಗಿತ್ತಾಗ ಅಡ್ಡಾಡಿದ್ರೆ ನಾನು ಇವ್ರು ಏನು ಮಾಡ್ತಿರ್ಬೇಕಂತ ನನಗೂ ಗೊತ್ತಾಗಿಲ್ಲ. ಒಮ್ಮಟ್ಟಿಗೆ ಇವನು ವಿಜಿ ಬಂದು ಬರೀ ಮೇಲೆ ಒಂದು ಸರ್ಪ್ರೈಸ್ ಇದ್ದ ಎಲ್ಲರೂ ಮೇಲೆ ಹೋಗ್ಬರ್ರಿ ಅಂತಂದು ಕರೆದ ಮ್ಯಾಗ ಗೊತ್ತಾಗಿತ್ತು ನೋಡಿ ನನಗೂ ಬಂದು ನೋಡತ್ತೆ ಹಂಗೆ ಅನಿಸ್ತಿದ್ದಿಲ್ಲ ಯಾವಾಗ ತಂದಿಟ್ಟಾರ ಅನ್ಕೊಂಡೆ. ಏನು ವಿಜಯ್ ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಯಾವಾಗ ಮಾಡಿ ನಿಮ್ಗೆ ಸ್ವಲ್ಪ ಗೊತ್ತಾಗಿಲ್ಲ ಅಲ್ಲ. ಇವನ್ನೆಲ್ಲ ಹೋಗಿ ಯಾವಾಗ ತಂದು ಮೇಲೆ ಇದನ್ನೆಲ್ಲ ತಂದು ಟೇಬಲ್ ಗಿಬಲ್ ತಂದೆಲ್ಲ ಯಾವಾಗ ರೆಡಿ ಮಾಡಿದಿ? ಇಲ್ಲಿ ಮೇಲೆಲ್ಲ ಲೈಟ್ ಕಟ್ಬಿಟ್ಟು. ಅಯ್ಯೋ ಅದಕ್ಕೆ ಅಮ್ಮ ನಾನಷ್ಟ ಮಾಡಿಲ್ಲ, ಅಣ್ಣನ ನನಗೆ ಹೆಲ್ಪ್ ಮಾಡ್ಯಾನ. ಹೇಳ್ಬೇಕಂದ್ರೆ ಇದು ಪ್ಲಾನ್ ಎಲ್ಲ ಅಣ್ಣಂದೆ. ನೀವೇನೋ ಮೊನ್ನೆ ಹೊರಗೆ ಹೋಗಿದ್ರಂತಲ್ಲ, ರಮ್ಯರ ಮನೆಗೆ ಹೋದ್ರಂತಲ್ಲ, ಅವತ್ತಿನ ಅಂದಿದ್ರಂತಲ್ಲ ನನಗೂ ಮನೆಗೆ ಇದ್ದಿದ್ದು ಬೇಜಾರಾಗತ್ತಿ ಜೇಲ್ನಾಗ ಇದ್ದಂಗೆ ಆಕತಿ ಅಂತ ಅಂದಿದ್ರಂತಲ್ಲ. ಅದಕ್ಕೆ ಸ್ವಲ್ಪ ಏನಾದರೂ ಚೇಂಜ್ ಮಾಡೋಂತೇಳಿ ಅಂತಂದೇಳಿ ಅಣ್ಣ ಈಗ 2-3 ದಿನ ಆಯ್ತು ಈ ಥರ ಮಾಡೋಣ ಹಂಗೆ ಮಾಡೋಣ ಅಂತಂದೇಳಿ ಈಗ 2-3 ದಿನ ಆಯ್ತು. ಅಲ್ಲ ಲೈಟು ಇಲ್ಲೆಲ್ಲ ಮತ್ತು ಕಲೆಕ್ಷನ್ ಇದ್ದಿದ್ದಿಲ್ಲಲ್ಲ, ಆಗ ನೀವು ಒಳಗಿದ್ದಾಗ ನಾವೇ ಬಂದಿನೋ ಕಲೆಕ್ಷನ್ ಮಾಡಿ ಎಲ್ಲ ರೆಡಿ ಮಾಡಿ ನೋಡ್ರಿ. ಹೆಂಗಾಗೈತ್ರಿ? ಚೆನ್ನಾಗೈತಾ? ಹೌದೇನ್ರಿ ಇದನ್ನೆಲ್ಲ ನೀವು ರೆಡಿ ಮಾಡಿಸಿದ್ರ? ಹ್ಞೂ ಮತ್ತೆ ನನ್ನ ಹೆಂಡತಿ ಖುಷಿ ಆಗಲ್ಲ ಅಂತಂದು ಇಷ್ಟೆಲ್ಲ ಮಾಡಿ ನೋಡಿ. ಖುಷಿನಾ ನೀನು? ಚೆನ್ನಾಗೈತಾ ಎಲ್ಲ? ಕೇಳ್ತಿರಲ್ಲ ಭಾಳ ಮಸ್ತಾಗಿತ್ತು ನೋಡಿ. ನನಗಂತೂ ಭಾಳ ಖುಷಿ ಆಯ್ತು. ಹೌದು, ಇವನ್ನ ಹಲಸಿನ ಹಣ್ಣು ಆಮೇಲೆ ನೇರಳೆ ಹಣ್ಣು ಈ ಮೆಕ್ಕೆಜೋಳ ಇವನ್ನೆಲ್ಲ ಯಾವಾಗ ತಂದ್ರಿ? ನಾನು ಆಗಲೇ ಹೋಗಿದ್ನಲ್ಲ ಅದಕ್ಕೆಮ್ಮ, ಏನೋ ಕೆಲಸ ಐತಿ ಫ್ರೆಂಡ್ ಮೀಟ್ ಆಗ್ಬೇಕಂತಂದು ಹೋಗಿದ್ದೆಲ್ಲ, ಊಟ ಮಾಡಿ ಅವಾಗ ಹೋಗಿಲ್ಲ ತಂದಿದ್ದೆ. ಕಾಣಿಸ್ಬಾರ್ದು ಅಂದು ಅಲ್ಲೇ ಫ್ರಿಜ್ ಮೇಲೆ ಇಟ್ಟಿದ್ದೆ, ನೀವು ಯಾರು ನೋಡಲಿಲ್ಲ. ಈಗ ಹಂಗೆ ಎಲ್ಲ ತೊಗೊಂಬಂದೆ. ನಿಮ್ಮ ಅಣ್ಣನ ಅತ್ತಿಗೆನ ಆಮೇಲೆ ನಾವು ಚಿಂಟು ಹೋದನಲ್ಲ ಅವನು ಕರ್ಕೋಗು. ಕರೆದು ಬಂದಾನಿ ಆಗಲೆಲ್ಲ ಏನು ಕರಿಬೇಕಪ್ಪ, ಒಂದ್ಸರಿ ಕರೆದ ನೀವು ಬಂದ್ರಾತು. ತೀರಾ ಮಾಡ್ತಾರೆ ಅತ್ತಿಗೆ ಮಂತ್ರು. ಮೇಲೆ ಹೋಗಂಬರ್ರಿ ನಾವೆಲ್ಲ ಹಿಂಗೆ ರೆಡಿ ಮಾಡೀವಿ ಅಂತಂದು ಹೇಳಿದೆ. ಹೋಗಪ್ಪ ಬರ್ತೇನೆ ಅಂದ್ರೆ ಇನ್ನೂ ಬಂದಿಲ್ಲ. ನಾನೇನು ಮಾಡ್ಲವ, ಏನೋ ರೆಡಿ ಮಾಡಿದ್ರೆ ಅವ್ರನ್ನ ಎದಕ್ಕೂ ಹೆಲ್ಪ್ ತಗೊಂಡಲ್ಲ, ಇಲ್ಲ ಅದು ಮಾಡಿರಿ ಇದು ಮಾಡಿರಿ ಅಂತಂದು ಸುಮ್ಮನೆ ಮನೆಗೆ ಏನಾರ ಮಾಡೋಕೆ ಹೇಳಿದ್ರು ಇದು ಮಾಡ್ತಾರಂದು ಎಲ್ಲ ಹೊರಗಿಂದ ಹಣ್ಣು ಗಿಣ್ಣು ತಂದೇವಿ. ಎಲ್ಲ ರೆಡಿ ಮಾಡಿದ್ಮೇಲೂ ಬರೋಕೆ ಇಷ್ಟು ಇದು ಮಾಡಿದ್ರೆ ಆಗಲೂ ಎಲ್ಲಿ ಕರೆಯೋಕೆ ಹೋಗ್ಲವ, ನಾ ಅಂತ ಬಂದಿಲ್ಲ, ಬೇಕಾದ್ರೆ ನಾವು ಕರೆದು. ನಾವು ಹೇಳ್ಬೇಕಂದ್ರೆ ಮನ್ಯಾಗ ಅಡುಗೆ ಏನಾರ ಮಾಡಿ ರಾತ್ರಿ ಊಟ ಮಾಡೋಣ ಅಂದ್ಕೊಂಡೆ. ಮತ್ತು ಸುಮ್ಮನೆ ಒಬ್ರಿಗೆ ದಿನ ಮಾಡೋದ ಭಾಳ ಆಕತೆ, ಮತ್ತು ಸುಮ್ಮನೆ ಒಜ್ಜಿ ಆಕತೆ ಅಂದು ಬೇಡಂದು ಹೊರಗಿಂದ ಏನಾರ ಥರ ಅನ್ಕೊಂಡ್ವಿ. ಹಿಂಗೆ ಪಿಜ್ಜಾ ಅವು ಏನಾರ, ಮತ್ತು ಸುಮ್ಮನೆ ಈಕಿ ಪ್ರೆಗ್ನೆಂಟ್ ಇರಲ್ಲ ಅಂತ ಹೊರಗಿನ ಜಾಸ್ತಿ ತಿನ್ನಬಾರ್ದಲ್ಲ. ಗೋಬಿ ಅವನ್ನೆಲ್ಲ ತಿಂದ್ರೆ ಸುಮ್ಮನೆ ಗ್ಯಾಸ್ ಆಕತ್ತೆ, ಅದಕ್ಕೆ ಬ್ಯಾಡ ಅಂತಂದು ಈ ಹಣ್ಣುಗಳು ನೇರಳೆ ಹಣ್ಣು ಇವನ್ನೆಲ್ಲ ತಂದೆ ನೋಡ್ರಿ. ಚಲೋ ಹಾಕ್ಬಿಡಿ ಅಂತ ಅಂದದ್ದು. ನೀನೇನಾರ ಗೋಬಿ ಗೀವಿ ಅಂತವೆಲ್ಲ ತಂದ್ರೆ ಬೈದೇ ಬಿಡ್ತಿದ್ದೆ, ನನ್ನ ಹತ್ರ ಬೈಸ್ಕೊಂಡೇ ಬಿಡ್ತಿದ್ದೆ. ನಾನಂತ ಇಲ್ಲಿಗೆ ಬರ್ತದೇ ಇಲ್ಲ, ಈಕೇನು ಲಕ್ಷ್ಮೀ ಇಲ್ಲಿ ಬರೋಕ್ಕೆ ಬಿಡ್ತಿದ್ದಿಲ್ಲ. ಅದೇನು ಗೋಬಿನ ಯಾವಾಗ ಒಂದ್ಸರಿ ತಂದಿದ್ರಲ್ಲ, ಬರೀ ತಿಂದ್ರೆ ಸಾಕು, ರಾತ್ರಿ ಒಂದು ಈಟು ಹೊಟ್ಟೆ ಸಿಂಗಿಲ್ಲ ಏನಿಲ್ಲ, ಆಮೇಲೆ ಬರೀ ಅದೇ ಬರ್ತೈತಿ. ಲಕ್ಷ್ಮಿ ತಿನ್ನ ಹಂಗ ಕುತ್ಕೊಂಡಿಯಲ್ಲ. ಅಲ್ಲ ಅಕ್ಕ ಮಾವ ಬರ್ತಿದ್ರೇನು? ಅಯ್ಯೋ ಅದಕ್ಕೆಮ್ಮ ನೀವು ಅವ್ರ ತಾರೀಕು ಕಾಯ್ಕೊಂಡು ಕುಂತ್ರ ಮುಗೀತು, ಏನಾಗಲ್ಲ. ಅವ್ರ ಪಾಡಿಗೆ ಅವ್ರನ್ನೆಲ್ಲ ಕರೆದ್ರೆ ಬರಲಿ ಬಿಡ್ರಿ. ನಮ್ಮ ಅಣ್ಣ ಅಂತೂ ತೀರಾ ಮಾಡ್ತಾನೆ. ತಮ್ಮರು ಸೇರಿ ಇಷ್ಟೆಲ್ಲ ಖುಷಿ ಮಾಡ್ತಾರೆ, ಎಲ್ಲರ ಜೊತೆ ಖುಷಿಯಾಗಿರೋನು, ಅವ್ರ ಜೊತೆ ಸೇರ್ಕೊಂಡು ಇದು ಮಾಡೋಣ ಅನ್ನಂಗೆ ಇಲ್ಲ. ಬರೀ ಯಾವಾಗಾದ್ರೂ ಅದಕ್ಕೆ ಬೆಳೆದ ಮಾತು ಕೇಳ್ಕೊಂತ ಹಂಗೆ ಮಾಡ್ತಾರೆ. ಕಳೆದು ಬಂದಾನಿ ಬಂದು ಬರಲಿ ಬಿಡ್ರಿ. ನಮಗೆ ಅಣ್ಣನ ಬಿಟ್ಟು ಆಡ್ಬೇಕಂತಂದು ಏನಲ್ಲ, ಎಲ್ಲರಿಗೂ ಸೇರ್ಕೊಂಡು ಮಾಡ್ಬೋದು ನಾವು ಅಂತೀವಿ. ನಮ್ಮ ಅಣ್ಣ ನೋಡಿದ್ರೆ ನಮ್ಮ ಇಬ್ಬರು ತಮ್ಮರು ಅದವನ್ನದು ಮರ್ತು ಅವನ ಪಾಡಿಗೆ ಅವ್ನು ಏನು ನೋವು ಮಾಡ್ಕೊಂತ ಕುಂದಿರ್ತಾನೆ. ಈ ವಿಜಿ ಹಾಗೆಲ್ಲ ಮಾತಾಡ್ಬೇಡ, ಬಂದ್ಕಿಂದ್ರೆ ಬಿಡುತ್ತ. ಎಷ್ಟು ಚೆನ್ನಾಗೈತೆ ನೋಡ್ರಿ. ನನಗೆ ಹೇಳ್ಬೇಕಂದ್ರೆ ಇದನ್ನ ನೆನೆಸ್ಕೊಂಡ್ರೆ ತಿನ್ನಂಗಾಗ್ಬಿಡೋದು ಮೆಕ್ಕೆಜೋಳದ್ದು. ನಾನು ಹೇಳ್ಬೇಕು ಅನ್ಕೊಂಡೆ, ಹೇಳೋದು ನೆನಪಾಗಿದ್ದಿಲ್ಲ, ಅದನ್ನ ತಂದಿರಿ. ಚೆನ್ನಾಗತ್ತೆ ನೋಡಿರಿ. ಅವನ್ನ ಸ್ವಲ್ಪ ತಿನ್ನವ, ಜಾಸ್ತಿ ತಿನ್ನಕ್ಕೆ ಹೋಗಬೇಡ. ಅವು ಹೀಟ್, ಇಂಥ ಟೈಮ್ನಾಗ ಜಾಸ್ತಿ ಹೀಟ್ ಅಂತ ಪದಾರ್ಥ ಅವು ಇವು ತಿನ್ನಕ್ಕೆ ಹೋಗ್ಬಾರ್ದು. ಹಣ್ಣು ಗಿಣ್ಣು ಏನಾಗಲ್ಲ, ತಿನ್ನು ನಡಿತೈತಿ. ಆದರೆ ಇಂಥವು ಹೀಟಿನ ಪದಾರ್ಥ ಇರ್ತಾವಲ್ಲ ಅಂಥವು ಜಾಸ್ತಿ ತಿನ್ನಕ್ಕೆ ಬೇಡ, ಉಷ್ಣ ಜಾಸ್ತಿ ಅವಕ್ಕೆಲ್ಲ ಜಾಸ್ತಿ ತಿನ್ಬೇಡ. ಒಂದು ಈಟಷ್ಟು ಕಡ್ಕೊಂಡ ಮಾಡಿ ಒಂದು ಹಣ್ಣು ಬೇಕಿದ್ರೆ ಎಷ್ಟಾದ್ರೂ ತಿನ್ನು ನಡಿತೈತಿ. ಹೌದೇನತ್ತಿ? ಸರಿ ತಗ, ಸ್ವಲ್ಪ ತಿಂತಾನಂತೆ. ನೇರಳೆ ಹಣ್ಣು ಒಳ್ಳೆ ನೆನಪು ಮಾಡ್ಕೊಂಡಿರ್ಬೇಡ, ತಿನ್ಬೇಕು. ಎಲ್ಲ ಸೀಸನ್ನಾಗೂ ಯಾವ್ಯಾವ ಹಣ್ಣು ಬರ್ತಾವಲ್ಲ ಒಂದು ಸರಿ ಆದರೂ ಎಲ್ಲ ಹಣ್ಣು ತಿನ್ಬೇಕು. ನೇರಳೆ ಹಣ್ಣು ಆರೋಗ್ಯಕ್ಕೆ ಒಳ್ಳೇದಂತೆ. ಮೊನ್ನೆ ಅದೆಲ್ಲ ಟಿವಿಯಾಗ ಹಚ್ಚಿದ್ರೆ ತೋರ್ಸಕತ್ತಿದ್ರು ನೋಡು, ವರ್ಷಕ್ಕೊಂದು ಸರಿ ಆದರೂ ನೇರಳೆ ಹಣ್ಣು ತಿನ್ಬೇಕಂತೆ, ಒಳ್ಳೇದಂತೆ ಆರೋಗ್ಯಕ್ಕೆ. ಈ ಟೈಮ್ನಾಗ ರಮ್ಯನೂ ಇಲ್ಲೇ ಇದ್ದಿದ್ರೆ ಎಲ್ಲ ಚೆನ್ನಾಗ್ತದೆ ನೋಡಿ. ನಮ್ದು ಏನಾದ್ರೂ ಆಗಲೇ ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ರಮ್ಯನೂ ಇಲ್ಲೇ ಇದ್ದಿಲ್ಲ ನನ್ನ ಜೊತೆಗೆ. ಏನು ವಿಜಿ, ರಮ್ಯ ನೆನ್ಪಾಗ್ಲಕತ್ತೇನು? ಅಯ್ಯೋ ಅದಕ್ಕೆ ಇಲ್ಲ, ಹಂಗೇನಿಲ್ಲ. ಗೊತ್ತಾಗಳಪ್ಪ, ನೀನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತೈತಿ. ಅಂಥದ್ರಕ್ಕ ಇಂಥ ಖುಷಿಯಂದ ಮೂಮೆಂಟ್ನಾಗ, ಹ್ಯಾಪಿ ಮೂಮೆಂಟ್ನಾಗ ಅವಳು ನೆನ್ಪು ಮಾಡ್ಕೊಳ್ದಂಗೆ ಇರ್ತೀಯಾ? ಹೌದು ಅದಕ್ಕೆಮ್ಮ, ನಮ್ಮದು ಮದುವೆ ಆಗಿತ್ತು ಇಷ್ಟೊತ್ತಿಗೆ ರಮ್ಯನ ನಮ್ಮ ಜೊತೆಗೆ ಇರ್ತಿದ್ಲಲ್ಲ, ಎಷ್ಟು ಚೆನ್ನಾಗಿರ್ತಿತ್ತು. ಭಾಡ್ಯ ಇನ್ನೊಂದು 2 ತಿಂಗಳು ತಗ, ಅಷ್ಟೊತ್ತಿಗೆ ಬರ್ತಾಳೆ ಅಕ್ಕಿನೂ ಇಲ್ಲೇ. ಅಯ್ಯ ಮಾಡ್ತಾನ. ಅಲ್ಲ ಬರ್ತಾಳೆ. ಹೌದು, ನಾವು ಈ ಥರ ಇದನ್ನೆಲ್ಲ ರೆಡಿ ಮಾಡ್ತೀವಲ್ಲ, ಇಂಥ ಮೂಮೆಂಟ್ನಾಗ ಅತ್ತೆ ಇದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು ಅಷ್ಟೇ. ಅಯ್ಯ ಚಿಕ್ಕಪ್ಪ ಎಲ್ಲ ತಂದ್ಬಿಟ್ಟಿರಿ. ಬಾ ಚಿಂಟು ಬಾ. ನಿಮ್ಮ ಮಮ್ಮಿ ಬರಲಿಲ್ಲ? ನಿಮ್ಮಪ್ಪ? ಬಂದ್ರು. ಅಪ್ಪಾಜಿ ಎಲ್ಲ ಗಾಡಿ ತಗೊಂಡು ಎಲ್ಲೇ ಹೋತು. ಮಮ್ಮಿ ಹಂಗ ಕದ ಮುಂದಕ್ಕೆ ಬರಕತ್ತೈತಿ ನೋಡು. ಅಷ್ಟು ಹೇಳಿ ಬಂದನಿ, ಮತ್ತು ನಮ್ಮ ಅಣ್ಣ ಎಲ್ಲಿಗೆ ಹೋಗ್ಯಾನ. ಮತ್ತು ಇದಕ್ಕೆ ಬೇಸಿಟ್ಟು ಬರೋದು ಏನು, ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡೋಕೆ ಟೈಮ್ ಇಲ್ಲೇನು? ಇಲ್ಲ ಅಪ್ಪಾಜಿ, ಮೇಲೆ ವಿಜಿ
ಇದು ಕರ್ದಾನ ಮೇಲೆ ಹೋಗೋಣ ಅಂತ ನಂತು ಮಮ್ಮಿ ಅಷ್ಟೊತ್ತಿಗೆ ಇಲ್ಲ ನನಗಿನ ಅರ್ಜೆಂಟ್ ಏನೋ ಬೇಕು ತಗೊಂಬೋಗ್ರಿ ಪ್ಯಾಟಿಗೆ ಹೋಗಿ ಅಂತಂದು ಅಪ್ಪಾಜಿನ ಕಳಿಸ್ತು. ಆಕೆ ಒಟ್ಟು ಅಣ್ಣ ತಮ್ಮಂದ್ರೆ ಹೊಟ್ಟೆ ಕೂಡಿರ್ಬಾರ್ದು ನೋಡು, ತಪ್ಸಕ್ಕೆ ಏನಾದರೂ ಮಾಡ್ತಾಳೆ ಇಂಥವು. ಹೋಗ್ಬಿಡು ಬಾರ. ಚಿಂಟು ತಿನ್ಬಾ, ನಿನ್ಗೇನು ಬೇಕು? ಹಲಸಿನ ಹಣ್ಣು ಅದಾವು, ಆಮೇಲೆ ನೇರಳೆ ಹಣ್ಣು ಅದಾವು, ಆಮೇಲೆ ಇಲ್ಲಿ ಇವು ಈ ಕಡೆ ಇಲ್ಲಿ ಚೀಲದಾಗ ಇವು ಮೆಕ್ಕೆಜೋಳ ಸುಟ್ಟದ್ದು ಅದಾವು, ಆಮೇಲೆ ಕುಚ್ಚಿದ್ದು ಅದಾವ ನೋಡು. ಆಮೇಲೆ ಬೇರೆ ಬೇರೆ ಹಣ್ಣು ಕವರ್ನಾಗ ಈ ಕಡೆ ಅದಾವ ನೋಡು, ನಿನ್ಗೆ ಯಾವ ಬೇಕೋ ತಗೋಗು. ಚಿಪ್ಸು ಚಾಕ್ಲೇಟ್ ಅದಾವ ನೋಡು. ಹೌದಾ, ನನಗೆ ಹಣ್ಣೇನು ಬೇಡ, ಚಿಪ್ಸು ಚಾಕ್ಲೇಟ್ ತಗೊಂಡೆ ನಾನು. ಬರೀ ಅವನ್ನ ತಿನ್ಬೇಡ, ಇಲ್ಲಿ ಹಣ್ಣು ತಿಂದಷ್ಟೇ ಚಾಕ್ಲೇಟ್ ತಿನ್ಬೇಕು ನೋಡು. ಒಂದೆರಡು ಹಣ್ಣು ತಿಂದ ಆಮೇಲೆ ಚಾಕ್ಲೇಟ್ ತಿನ್ನು. ಹಾಂ ಅಲ್ಲ, ತಿನ್ನಕತ್ಬಿಟ್ಟಾರ. ಸುಮ್ಮನೆ ಬಂದೆ ನೋಡತ್ತಾಗ, ನಾನು ಬರಲಿಲ್ಲ ಅಂದ್ರೆ ರಾಮ್ ತಿನ್ಕೊತ ಕುಂತಿರ್ತಿದ್ರು. ನಾನು ಬರೋವರೆಗೂ ಕಾಯ್ಕೊಂತ ಕುಂತಿರ್ತಾರೆ ಅನ್ಕೊಂಡ್ರೆ ಅಲ್ಲ, ಅವ್ರಿಗೆ ಏನೇನು ಬೇಕು ಅಂತ ತಿನ್ಕೊತ ಕುಂತಾರೆ. ಅತ್ತಿಗೆಮ್ಮ ಬರ್ರಿ, ಅಲ್ಲೇ ನಿಂತಿರಲ್ಲ. ಹ್ಞೂ ಬಂದೆ. ತಗೋರಿ ಅತ್ತಿಗೆಮ್ಮ, ನಿಮ್ಗೇನು ಬೇಕಂತ ತಗೋರಿ. ಇವು ಮೆಕ್ಕೆಜೋಳದ ಬೇಕಂದ್ರೆ ಅಲ್ಲಿ ಕವರ್ನಾಗ ಅದಾವು, ತರ್ತೀನಿ. ಏನು ಭಾಳ ತಂದುಬಿಟ್ಟಿರಿ. ಯಾಕೆ ಇವತ್ತು ಸಡನ್ನಾಗಿ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟಿರಿ? ಅಯ್ಯೋ ಏನಿಲ್ಲ ಅತ್ತಿಗೆಮ್ಮ, ಈಕಿಗೂ ಮನ್ಯಾಗ ರೂಮ್ನಾಗ ಜಾಸ್ತಿ ಹೊರಗೂ ಬರಬೇಡ ಅಂತವೆ ಪಾಪ. ಅದಕ್ಕೆ ರೂಮ್ನಾಗ ಇದ್ದಿದ್ದು ಬೇಜಾರಾಕತ್ತಂದಲ್ಲ, ಹೊರಗೂ ಎಲ್ಲೂ ಹೋಗಂಗಿಲ್ಲಲ್ಲ. ಅದಕ್ಕೆ ಸುಮ್ಮನೆ ಇಲ್ಲೇ ಮನೆ ಮೇಲೆ ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಚೇಂಜ್ ಇರ್ತೈತಿ, ಖುಷಿ ಆಕಳ ಅಂತಂದು ಪಿಜ್ಜಾ ಏನೋ ತರೋಣ ಅನ್ಕೊಂಡೆ. ಸುಮ್ಮನೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಅದಕ್ಕೆ ಈ ಥರ ಹಣ್ಣು ಇವೆಲ್ಲ ತಂದ್ರೆ ಚೆನ್ನಾಗುತ್ತೆ ತಂದೆ. ಇನ್ನು ಸೇಬು ಹಣ್ಣು, ಆಮೇಲೆ ದ್ರಾಕ್ಷಿ ಹಣ್ಣು, ಆಮೇಲೆ ಆರೆಂಜು, ಮೋಸಂಬಿ, ಯಾವ್ಯಾವ ಅದಾವ ಇನ್ನು ಆ ಕಡೆ ತಂದೇವಿ. ಈಗ ಸದ್ಯ ಇವನಷ್ಟು ತಂದಿಟ್ಟೆ ನಾನಿಲ್ಲಿ. ಹೌದೇನಾ? ಇರ್ಲಿ ಬಿಡು, ಮತ್ತು ಹಣ್ಣಾದ್ರೆ ಏನಾಗಲ್ಲ. ಮತ್ತು ಪಿಜ್ಜಾ ಅವಿವ ಅಂದ್ರೆ ಸುಮ್ಮನೆ ಮೈದಾ ಹಿಟ್ಟು ಮಾಡಿರ್ತಾರೆ, ಸುಮ್ಮನೆ ಹೊಟ್ಟೆ ಕೆಟ್ಬಿಡ್ತೈತಿ. ಮತ್ತು ನೀನು ಬರೋ ಅವನ್ನ ತರಿಸ್ತಿದ್ದಲ್ಲೇ ಅವಾಗ. ಅಲ್ಲತ್ತಿ, ನಾವೆಲ್ಲ ತಿನ್ನೋಕ್ಕೇನಾಗಲ್ಲ. ಪಾಪ ಲಕ್ಷ್ಮಿ ಹೊಟ್ಟಿಲ್ಲದಳಲ್ಲ, ಮತ್ತು ಅಂಥವೆಲ್ಲ ತಿನ್ನಬಾರ್ದು ಈ ಟೈಮ್ನಾಗ. ಅದಕ್ಕೆ ಹಂಗಂದೆ. ನಾವೆಲ್ಲ ತಿಂದ್ರೆ ಏನಾಗಲ್ಲಪ್ಪ, ಜೀರ್ಣ ಮಾಡ್ಕೋಬೋದು, ಏನಾಗಲ್ಲ. ನನಗಂತೂ ಸಾಕಪ್ಪ. ಮೆಕ್ಕೆಜೋಳದ ಏನು ಬೇಡ ನನಗೆ. ಒಂದು 4 ನೇರಳೆ ಹಣ್ಣು ತಿಂದೆ, 1-2 ಇವನ್ನ ಹಲಸಿನ ತಿಂದ್ಬಿಡ್ತೇನೆ, ಸಾಕು ನೋಡು ನನಗೆ, ಮತ್ತೇನು ಬೇಡ. ಇವು ಚೆನ್ನಾಗಿರ್ತದೆ ತಗೊಳ್ಬೇ. ಆಲೂಗಡ್ಡೆ ಮಾಡ್ತಾರೆ ಫ್ರೆಂಚ್ ಫ್ರೈ ಎಂದು. ಇವೇನು ಅಷ್ಟೇನು ಏನಾಗಲ್ಲ ತಗ, ಒಂದು 4 ತಿಂದು ಚೆನ್ನಾಗಿರ್ತೈತಿ. ಬೇಡಪ್ಪ, ಏನೋ ಉದ್ದದಕ್ಕೆ ಏನೋ ಅದು ಹೆಂಗೆ ಮಾಡಿರ್ತಾರೆ ಏನೋ. ಬೇಡ ನನಗೇನು ಬೇಡ. ಏನಿಲ್ಲ ಬೇ, ಆಲೂಗಡ್ಡೆ ಹೆಚ್ಚಿ ಸ್ವಲ್ಪ ಯಾವ್ದಾರು ಒಂದು ಇಟ್ಟು ಇದು ಮಾಡಿ ಎಣ್ಣೆ ಕಲ್ತದೆ ಅಷ್ಟೇ, ಮತ್ತೆ ಏನಿಲ್ಲ ತಗ, ಚೆನ್ನಾಗಿರ್ತವೆ. ನೋಡೋಕ್ಕೂ ಚೆನ್ನಾಗದ ಬಿಡು. ತಿನ್ನ ಬೇ, ನೋಡೋಕೆ ಚಲೋ ಅದಾವಂತೆ. ತಿನ್ನೊಂದು ಕೊಟ್ಟವಿ, ನೋಡೋಕೆ ಚಲೋ ಅದಾವಂತ. ತಿನ್ನೊಂದೆರಡು ಬಾಯಿ ಆಡು ಗೊತ್ತಾಕತಿ. ಚಿಕ್ಕಪ್ಪ, ಇವು ಮಸ್ತ್ ಅದಾವು. ತಗೊಳ್ಳು, ನನಗೆ ಸಾಕು, ನೀನೊಂದು ಹೇಳ್ತೀನಿ. ನೇರಳೆ ಹಣ್ಣು ಚೆನ್ನಾಗದವಲ್ಲ ಬೇ? ಚೆನ್ನಾಗದ ನೋಡು. ಒಂದೊಂದು ಹುಳಿ ಬರ್ತವೆ, ಅಷ್ಟು ಹುಳಿ ಚೆನ್ನಾಗದವು. ತಗೋ ಲಕ್ಷ್ಮಿ, ಇದು ಜ್ಯೂಸ್ ಕುಡಿ ಸ್ವಲ್ಪ. ಅಯ್ಯಯ್ಯ, ಅದೇನಲ್ಲ ಆ ಟಿವಿ ಕುಡಿತಾರಲ್ಲ, ಅದೇನೋ ಸರಾಯಿ ಏನೋ ಕುಡಿತಾರಲ್ಲ, ಹಂಗಿದ್ದಂಗೆ ಐತಲ್ಲ. ಅದನ್ನೇ ಕೊಡಕತ್ತಕ್ಕೆ ಬುದ್ಧಿ ಐತಿಲ್ಲ ನಿನಗೆ? ಬೇ ಸರಾಯಿ ಎಲ್ಲ ಬೇ, ಅಲ್ಲ ಬೇ, ನಾನು ಕುಡಿಯಂಗಿಲ್ಲ ಅಂತಂದ್ರೆ ನಾನು ನೆಂತಿ ಕೊಡಿಸ್ತಾನೆ ಬೇ. ನೀವು ಒಳ್ಳೆ ಜ್ಯೂಸ್ ಇದು. ನಾವು ಸ್ವಲ್ಪ ಚೆನ್ನಾಗಿ ಎಂದು ಇಂಥ ಗ್ಲಾಸ್ ಹೋಗಿ ತಗೊಂಬಂದಿವಿ ಇವತ್ತು. ಅಕ್ಕಿ ಕುಡಿ ಅಂತಂದು ಕೊಡಕತ್ತಿರೋದು. ಹಂಗೆ ಅನ್ಕೊಂಡು ಇವತ್ತು ಸರಾಗಿಲ್ಲ ಎಂದು, ಅದಲ್ಲ ಜ್ಯೂಸ್ ಇದು. ಅದ್ಯಾ ಜ್ಯೂಸ? ಹೆಂಗೈತೆ ಕಲರ್? ಸೇಮ್ ಅತ್ಯಾರಂದಾಗ ಹಂಗೈತೆ ನೋಡು. ಅಯ್ಯೋ, ದಾಳಿಂಬ್ರೆ ಹಣ್ಣಿನ ಜ್ಯೂಸ್ ಅದಕ್ಕೆ ಇದು. ಹೌದೇನಾ? ಮತ್ತೇನ್ರ ಬೇಕಾ ಲಕ್ಷ್ಮಿ? ಅಪ್ಪ, ನನಗಂತೂ ಹೊಟ್ಟೆ ಫುಲ್ ಆಯ್ತು ನೋಡ್ರಿ, ಇನ್ನೇನೇನು ಬೇಡ, ಸಾಕು. ನನಗೆ ಸ್ವಲ್ಪ ಕೂಡ ನೋಡ್ತೀನಿ ಹೆಂಗೆ ಜ್ಯೂಸ್ ಅದು. ಒಳ್ಳೆ ಚೆನ್ನಾಗಿತ್ತು ಬಿಡ. ಮಮ್ಮಿ ನನಗೂ ಬೇಕು, ನಾನು ಅದ ಗ್ಲಾಸ್ನಾಗ ಕುಡಿತೀನಿ. ಚಿಂಟು, ಗ್ಲಾಸು ಜಾಸ್ತಿ ಇಲ್ಲ, ಒಂದು 3 ಅಷ್ಟ ತಗೊಂಡೇವಿ. ತಡಿ, ಮಮ್ಮಿ ಕುಡಿದು ಕೊಡ್ತಾರೆ, ಅದ್ರಾಗ ಕುಡಿವಂತಿ. ಚಿಕ್ಕಪ್ಪ ಸರಿ. ಕುಡಿ ಬೇನಿ ಸ್ವಲ್ಪ. ಅಯ್ಯಪ್ಪ ಬೇಡಪ್ಪ, ಈಗ ಇವೆಲ್ಲ ತಿಂದು ಒಟ್ಟು ಈಗ ಏನೋ ಜಾಗ ಇಲ್ದಂಗೆ ಆಗೈತಿ, ಮತ್ತು ಅದೆಲ್ಲ ಕುಡಿಲಪ್ಪ. ಬೇಡ, ಏನು ಬೇಡ, ನೀವು ಕುಡೀರಿ ರೀ, ನನಗೆ ಸಾಕು. ತಂಬ, ನಾನು ಸ್ವಲ್ಪ ಕುಡಿತೀನಿ. ವಿಜಿ, ಇನ್ನೊಂದು ಗ್ಲಾಸ್ ಐತಲ್ಲ, ನೀನು ಸ್ವಲ್ಪ ಕುಡಿವಂತಿ. ಅಯ್ಯೋ ಬೇಡಣ್ಣ, ನನಗೆ ದಾಳಿಂಬೆ ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಯಾವಾಗ ಒಂದ್ಸರಿ ಕುಡ್ದಿದ್ದಪ್ಪ ಎಲ್ಲ ಹೊರಗೆ ಹೋದಾಗ. ಏನಪ್ಪ ನನಗೆ ಇಷ್ಟ ಆಗಲಿಲ್ಲ. ನೀವು ಕುಡೀರಿ. ಇವನೊಬ್ಬ ನಿದ್ರೆ ಚೆನ್ನಾಗತ್ತೆ. ಎಲ್ಲೋದ ಬರಕ್ಕೆ ಹೇಳಿದ್ರಂತೆ, ಇವ್ರ ಮೇಲೆ ಬಾ ಅಂತಂದಿದ್ರಂತೆ. ಎಲ್ಲಿಗೆ ಹೋದಂತಾರ ಚಿಂಟು ಅಂದ? ಅದು ಅತ್ತಿ, ಅದು ಪನ್ನೀರ್ ರಾತ್ರಿ ಇದು ಮಾಡೋಕ್ಕೆ ಪರೋಟ ಮಾಡಿದ್ದ ಅಂದ್ಕೊಂಡಿದ್ದೆ. ಪನ್ನೀರ್ ಇದ್ದಿದ್ದಿಲ್ಲ, ಅದಕ್ಕೆ ತಗೊಂಬೋಗ್ರಿ ಅಂತಂದು ಕಳಿಸಿದ್ದೆ. ಅದೇನು ರಾತ್ರಿ ಅಡುಗೆಗೆ ಆಮೇಲೆ ಹೋಗಿ ತಂದ್ರೆ ಬರ್ತತ್ತವ. ಇಲ್ಲ ಅಂದ್ರೆ ಇದೆಲ್ಲ ಮುಗಿಸಿ ಬೇಕಾ ವಿಜಯ್ ಹೋಗಿ ತಗೊಂಬ ಅಂದ್ರೆ ತರ್ತದ್ದೆ. ನೀನು ಪಾಪ ಅವನು ಬಂದಿದ್ರೆ ಚೆನ್ನಾಗತ್ತೆ ನೋಡು. ಅವರಲ್ಲಿ ಬರಬಾರ್ದಂತ ನಾನು ಪ್ಲ್ಯಾನ್ ಮಾಡಿ ಕಳಿಸಿ. ಎಲ್ಲರೂ ಅಣ್ಣ ತಮ್ಮ ಸೇರ್ಕೊಂಡು ಕುಂತ್ಬಿಟ್ರೆ ಮತ್ತೆ ಅವ್ರು ನನ್ನ ಮಾತಿನ ಕೇಳ್ದಂಗೆ ಆಗೋದು. ಬರ್ತಾ ಕಡೆ ಆಯ್ತದೆ ಅವ್ರ ಮನಸ್ಸಂದು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.